ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಿಗಂದೂರು ಸೇತುವೆ ನಿರ್ಮಾಣದ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರ ಸಂಘದಿಂದ ಸನ್ಮಾನ. ಸೇತುವೆ ನಿರ್ಮಾಣದ ರೂವಾರಿಗಳಿಗೆ ಧನ್ಯವಾದ ತಿಳಿಸಿದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ರವಿಕುಮಾರ್. ಅಂತೂ ಇಂದು ಶರಾವತಿ ಹಿನ್ನೀರ ಜನರಿಗೆ ಸೇತುವೆ ಸಂಪರ್ಕದಿಂದ ಆನಂದದ ತುದಿಗಾಲಲ್ಲಿದ್ದಾರೆ. ಕಳೆದ 6-7 ದಶಕಗಳ ಕಾಲದಿಂದ ಅನುಭವಿಸಿದ ಯಾತನೆ ಹೋರಾಟದ ಫಲವಾಗಿ ಸಾಗರದಿಂದ ಸಿಗಂದೂರು ಕಡೆ ಹೋಗುವ ಸೇತುವೆ ಇಂದು ಲೋಕಾರ್ಪಣೆಗೊಳ್ಳಲಿದೆ. ದೇಶದ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಇಂದು ರಾಷ್ಟ್ರದ ಅತಿ ಉದ್ದದ ಸೇತುವೆಗಳಲ್ಲಿ 2ನೇ ಅತಿ ದೊಡ್ಡ ಸೇತುವೆ ಶರಾವತಿ ಹಿನ್ನೀರ ಪ್ರದೇಶದ ಜನರಿಗೆ ಸಮರ್ಪಿಸಲಿದ್ದಾರೆ. ಆದರೆ ಸತತ 6-7 ವರ್ಷಗಳಿಂದ ಸೇತುವೆ ನಿರ್ಮಾಣದಲ್ಲಿ ತೊಡಗಿಕೊಂಡ ಕಾರ್ಮಿಕರ ಸೇವೆ ಅನನ್ಯವಾದುದು. ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದಿಂದ ಇಂದು ಕಾರ್ಮಿಕರಿಗೆ ಅವರು ಕೆಲಸ ಮಾಡಿದ ಶರಾವತಿ ನದಿ ಸೇತುವೆ ಮೇಲೆ ತೀವ್ರ ಮಳೆಯ ನಡುವೆಯೂ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ರವಿಕುಮಾರ್ ಸೇತುವೆ ನಿರ್ಮಾಣದ ರೂವಾರಿಗಳೆಲ್ಲರಿಗೂ ಧನ್ಯವಾದ ತಿಳಿಸಿದರು. ಮತ್ತು ನಮ್ಮ ಮೀಡಿಯಾದವರೆಲ್ಲರ ವತಿಯಿಂದ ನಮ್ಮ ಇಡೀ ನಮ್ಮ ದೇಶದಲ್ಲಿ 2ನೇ ಬ್ರಿಡ್ಜ್ ಕಟ್ಟದ ನಮ್ಮ ಕಾರ್ಮಿಕರಿಗೆ ನಮ್ಮ ಕಾರ್ಮಿಕ ಸಂಘಟನೆ ವತಿಯಿಂದ ಇವತ್ತು ಸನ್ಮಾನ ಮಾಡಲಾಗಿದೆ. ಇಲ್ಲಿ ಬಂದಂತ ನಮ್ಮ ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಅದರ ಜೊತೆಗೆ ನಮ್ಮ ಸಂಘಟನೆ ಪರವಾಗಿ ಎಲ್ಲಾ ಕಾರ್ಮಿಕರಿಗೂ ಸ್ವಲ್ಪ ವೈಡ್ ಆಗಿ ಬರ್ತೀರಾ ಚೆನ್ನಾಗಿ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತೇಳಿ ನಮ್ಮ ಬಾಬಣ್ಣಿಗೆ ಹೇಳ್ಬೇಕಾಗಿರುತ್ತೆ. ಒಂದು ಇಬ್ಬರಿಗೆ मार्क्स हम जो भी काम किए यहाँ पर हमको बहुत अच्छा लगा. अभी तक कोई तकलीफ नहीं हुई, कोई परेशानी नहीं हुई. ये काम करने के बाद में आप लोग अगर खुश हैं तो हम लोग भी बहुत खुश हैं. और इस काम करने के बाद में आप लोगों की बहुत तरक्की हो. आप लोग आने वाले समय में बहुत अच्छे से दूर का सबको ध्यान रखेंगे. मंदिर के लिए बहुत कम्प्लीटली कर सकेंगे. और यहाँ पे जो भी जैसा है और दिक्कत वाली बात कभी नहीं आई, कभी भी कोई दिक्कत नहीं आई. और हम लोग यहाँ पर खुशी रहे. सबका सहयोग था यहाँ पर. यहाँ के जितने लोग हैं सब अच्छे से प्यार से रहे, साथ दिए, सपोर्ट किए, हमारे हर चीज़ को लेकर के चले. अब इससे ज़्यादा हम क्या चाहते हैं, क्योंकि इससे पहले भी कई जगह हम लोग किया है. ऐसी मतलब सम्मान किसी ने नहीं किया जो यहाँ हमको मिला. ಹೋರಾಟ ಇಲ್ಲಿನ ಗ್ರಾಮಸ್ಥರ ಮತ್ತು ಸ್ಥಳೀಯ ರಾಜಕೀಯ ಶಕ್ತಿ ಮತ್ತು ಈ ಮಟ್ಟಿಗೆ ಸೇತುವೆ ಉದ್ಘಾಟನೆಗೆ ಅವಕಾಶ ಮಾಡಿಕೊಟ್ಟಿದೆ. ಮುಂದಿನ ಈಗಿನ ಸರ್ಕಾರದ ಸಚಿವರು, ಶಾಸಕರು ಸಹ ಈ ಹಿಂದೆ ಹೋರಾಟದ ಸೇತುವೆ 20 ಕಿಲೋಮೀಟರ್ ಯಾಕೆ ಬರ್ತಾ ಇದ್ದೀವಿ ಅಂದರೆ ಕಾರ್ಮಿಕರು ಇಲ್ಲಿ ಈ ಒಂದು ಯಾವುದೇ ಅಹಿತರ ಘಟನೆ ಆಗದಂತೆ ಆ ದೇವಿ ಕೃಪೆಯಿಂದ ಅಚ್ಚುಕಟ್ಟಾಗಿ ಸೇತುವೆ ನಿರ್ಮಿಸಿದ್ದಾರೆ. ನಾವೆಲ್ಲ ಕಾರ್ಮಿಕರು ಯಾವುದೇ ರೀತಿ ಜಾತಿ ಇಲ್ಲ, ಧರ್ಮ ಇಲ್ಲ, ಜಾತಿ ಸೀಮಿತ ಇಲ್ಲ. ಹಾಗಾಗಿ ಹೊರಗಡೆ ಬಂದಿರತಕ್ಕಂಥ ವಲಸೆ ಕಾರ್ಮಿಕರನ್ನ ಇವತ್ತು ನಮ್ಮ ಸಂಘದ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ತಾಲೂಕು ಪದಾಧಿಕಾರಿಗಳು ಆರಂಭದ ದಿನದಿಂದ ಇಲ್ಲಿಯ ತನಕ 7 ವರ್ಷಗಳು ಕಳೆದಿದ್ದಾವೆ. 7 ವರ್ಷಗಳ ನಡುವೆ ಕೊರೋನಾ ಲಾಕ್ಡೌನ್ ಕೂಡ 1 ವರ್ಷ ಮಧ್ಯ ಬಂತು. ಆ ಹೊತ್ತಿನಲ್ಲಿ ನನಗೆ ತಿಳಿದಂತೆ ಇಲ್ಲಿಯ ತನಕ ಅಧಿಕೃತ ಮೂಲಗಳ ಪ್ರಕಾರ ಸರಿಸುಮಾರು 7ರಿಂದ 10 ಜನ ಕಾರ್ಮಿಕರು ತಮ್ಮ ಜೀವವನ್ನು ನಮ್ಮ ಈ ಸೇತುವೆಗೋಸ್ಕರ ಬಲಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ಶರಾವತಿ ಸಂತ್ರಸ್ತ ಪರವಾಗಿ ಮತ್ತು ಸಂಘಟಕರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂಥ ಶ್ರದ್ಧಾಂಜಲಿಗಳನ್ನು ನಾವು ಸಲ್ಲಿಸ್ತೇವೆ. ಯಾಕಂದರೆ ರಾಜಕೀಯ ನಾಯಕರು ಯಾವ ನೀತಿಗಳನ್ನು ಜಾರಿಗೆ ತಂದರೂ ಕೂಡ ಅದರ ಅಂತಿಮವಾಗಿ ಅದು ಜಾರಿಗೆ ಬರುವಂಥದಕ್ಕೆ ಕಾರ್ಮಿಕರೇ ಬೇಕಾಗಿರೋದ್ರಿಂದ ಕಳೆದ 7 ವರ್ಷಗಳಲ್ಲಿ ಇಲ್ಲಿ ಯಾರ್ಯಾರು ಕೆಲಸವನ್ನು ನಿರ್ವಹಣೆ ಮಾಡಿದಾರೋ ಅವರೆಲ್ಲರಿಗೂ ಕೂಡ ನಾವು ಈ ನದಿ ದಂಡೆಯ ಪರವಾಗಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇವೆ. ಬಹಳ ಮುಖ್ಯವಾಗಿ ನಾನು ಕಾರ್ಮಿಕ ಸಂಘಟನೆಯವರಿಗೂ ಕೂಡ ಇದನ್ನು ಕೇಳಲಿಕ್ಕೆ ಬಯಸ್ತೇನೆ. ಯಾರು ತೀರು ಹೋಗಿದಾರೋ
ಅವರ ಕುಟುಂಬಗಳಿಗೆ ದಿಲೀಪ್ ಖಾನ್ ಕಂಪನಿ ಒಳಗೊಂಡಂತೆ ಸರ್ಕಾರ ಸೂಕ್ತವಾಗಿರ್ತಕ್ಕಂತಹ ಪರಿಹಾರವನ್ನು ಕೊಟ್ಟಿದೆಯೇ ಎನ್ನುವುದನ್ನು ಪರಿಶೀಲನೆ ಮಾಡಿ, ಅಕಸ್ಮಾತ್ ಕೊಡದೇ ಇದ್ರೆ ಆ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ನ್ಯಾಯಯುತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ಹಕ್ಕೊತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಏನೇ ಬರಲಿ ಏನೇ ಬರಲಿ ಭತ್ತ ಕಾರ್ಮಿಕ ಸಂಘಕ್ಕೆ ಭತ್ತದ ಕಾರ್ಮಿಕರಿಗೆ ಕಾರ್ಮಿಕರ ಒಕ್ಕೂಟಕ್ಕೆ ಕಾರ್ಮಿಕ ಸಂಘಕ್ಕೆ ಕಾರ್ಮಿಕರಿಗೆ ಎಲ್ಲ ಕಾರ್ಮಿಕರಿಗೆ, ನಮ್ಮ ಸಿಂಗಂದೂರು ಸೇತುವೆ ಕಡದಿಂದ ಕಾರ್ಮಿಕರಿಗೆ, ಸಿಂಗಂದೂರು ಚೌಡೇಶ್ವರಿ ತಾಯಿಗೆ, ನಮ್ಮ ಸಿಂಗಂದೂರು ಚೌಡೇಶ್ವರಿ ತಾಯಿಗೆ, ಕಟ್ಟಡ ಕಾರ್ಮಿಕರಿಗೆ ಏನೇ ಬರಲಿ ಏನೇ ಬರಲಿ ಇಲ್ಲಿ ಬಂದಂತ ಎಲ್ಲಾ ಕಟ್ಟಡ ಕಾರ್ಮಿಕರಿಗೆ. ಸೇತುವೆ ನಾಳೆ ಲೋಕಾರ್ಪಣೆಗೊಳ್ಳಲಿದೆ. ಈ ಒಂದು ಲೋಕಾರ್ಪಣೆಗೊಳಿಸಲು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಹಾಗೂ ಇನ್ನು ಕೇಂದ್ರ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಹಾಗೂ ಜಿಲ್ಲಾ ಲೋಕಸಭಾ ಸದಸ್ಯರಾದ ರಾಘವೇಂದ್ರ ಅವರು, ಮಾಜಿ ಮುಖ್ಯಮಂತ್ರಿಯಾದ BS ಯಡಿಯೂರಪ್ಪನವರು ಹಾಗೂ ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪನವರು ಹಾಗೂ ಸಾಗರ ಕ್ಷೇತ್ರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ನಾಳೆ ಜುಲೈ 14ರಂದು ಶರಾವತಿ ಚೌಡೇಶ್ವರಿ ಸೇತುವೆಯನ್ನು ಉದ್ಘಾಟಿಸಲಿದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮ ಕ್ಷೇತ್ರದ ಪರವಾಗಿ ಹಾಗೂ ನಮ್ಮ ಕರೂರು ಹೋಬಳಿಯ ಜನರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸೇತುವೆ ಬಹುದಿನಗಳಿಂದ ಹೋರಾಟದ ಪ್ರತಿಫಲವಾಗಿ ನಮಗೆ ದಕ್ಕಿದೆ. ಆ ಹೋರಾಟವನ್ನು ನಡೆಸಿದ ಎಲ್ಲ ನಮ್ಮ ಮಾನೀಯರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಈ ಒಂದು ಸೇತುವೆ ಒಂದು ನಿರ್ಮಾಣಗೊಳ್ಳೋಕ್ಕೂ ಒಂದು ಸಣ್ಣ ಒಂದು ಉದಾಹರಣೆಯೂ ಇದೆ. ಯಾಕಂದರೆ ಶ್ರೀ ಕ್ಷೇತ್ರವು ಸುಮಾರು 10 ವರ್ಷದಿಂದ ಈ ಕಡೆ ಅಸಂಖ್ಯಾತ ಭಕ್ತರು ಬರೋದ್ರಿಂದ ಸರ್ಕಾರವು ಅದನ್ನು ಪರಿಗಣಿಸಿ ಇಲ್ಲಿಗೆ ಸೇತುವೆ ಮಾಡೋದ್ರಿಂದ ಸೂಕ್ತವಾಗಿದೆ ಅಂತ ಪರಿಗಣಿಸಿ ಸೇತುವೆಯನ್ನು ಬಹುಬೇಗ ಮಂಜೂರು ಮಾಡಿಕೊಟ್ಟಿದೆ. ಆ ಒಂದು ಕ್ಷೇತ್ರ ಬೆಳಲಿಕ್ಕೆ ನನ್ನ ಪೂಜ್ಯ ತಂದೆಯವರಾದ ಡಾಕ್ಟರ್ ರಾಮಪ್ಪ ಅವರು ಅವರ ಅವಿರತ ಶ್ರಮವೇ ಇದಕ್ಕೆ ಕಾರಣ ಅಂತ ಹೇಳಿ ನಾನು ಬಯಸ್ತೀನಿ. ಹಾಗೂ ಈ ಸೇತುವೆಯನ್ನು ನಮ್ಮ ರಾಜ್ಯದ, ದೇಶದ, ಪ್ರಪಂಚದ ಎಲ್ಲ ಜನರು ಸದುಪಯೋಗಪಡಿಸಿಕೊಂಡು ನಮ್ಮ ತಲಾಂತರಗಳನ್ನು ಇದನ್ನು ಕಾಪಾಡಿಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ.